ನಮಸ್ತೆ ಹೇಳ್ರಿ, ಏನೋ ಮಿಸ್ ಕಾಲ್ ಇತ್ತು ಮಾಡಿದೀರಿ. ಮೀಟರ್ ಫಿಟ್ ಮಾಡಿಸ್ತಾ ಇದ್ದೆ. ಮೀಟರ್ನ ಫಿಟ್ ಮಾಡಿಸ್ತಾ ಇದ್ದೆ ಗಾಡಿಗೆ. ಸೂಪರ್ ಸೂಪರ್. ಹಾ, ಎಲ್ಲಿ ಹೋಗಿ ಫಿಟ್ ಮಾಡಿಸ್ತಾ ಇದೀರಾ? ಅಬ್ಬಿಗೆರೆಲ್ಲ ಅಥವಾ ಮಾದೇವಪುರದಲ್ಲ? ಅಬ್ಬಿಗೆರೆಲೆ. ಅಬ್ಬಿಗೆರೆಲ್ಲ. ಓಕೆ, ಅಲ್ಲೇ ಅಮೌಂಟ್ ಅಲ್ಲೇ ಕಂಪ್ನಿಯವ್ರಿಗೆ ಪೇ ಮಾಡಿ ಅವರೇ GST ಬಿಲ್ ಎಲ್ಲ ಕೊಡ್ತಾರೆ. ಆಮೇಲೆ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಅವರೇ ರೆಡಿ ಮಾಡಿಸ್ಕೊಡ್ತಾರೆ. ಕಮ್ಮಿ ಮಾಡಿಸಿ ಸರ್. ಸರ್, ನಾನು ಇಫ್ ಯು ಡೋಂಟ್ ಮೈ ಬೇಜಾರ್ ಮಾಡ್ಕೊಂಬಿಡಿ. ನಾವು ನಿಮ್ಮನ್ನ ಟು ಬಿ ಫ್ರಾಂಕ್ ಅಂದ್ರೆ ರಿಯಲ್ ಪಿಕ್ಚರ್ಗಳು ನಿಮ್ ಕಣ್ಮುಂದೆನೆ ಕಾಣಬೇಕು ಅಂತ ಹೇಳಿ ನಿಮ್ಮನ್ನ ಟೆಲಿಗ್ರಾಮ್ ಗ್ರೂಪ್ಗೆಲ್ಲ ಆಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ರಾಜಾರೋಷವಾಗಿ ಏನಕ್ಕೆ ಅಷ್ಟೆಲ್ಲ ಮಾತಾಡ್ತಿದೀವಿ ಅಂದ್ರೆ, ಇಲ್ಲಿ ಕಮ್ಮಿ ಮಾಡ್ಸೋದಾಗಿರ್ಲಿ, ಅವ್ರ ಹತ್ರ ನಾವೇನೋ ಕಮಿಷನ್ ತಗೊಳ್ಳೋದಾಗಿರ್ಲಿ, ಇದು ಯಾವ್ದು ಇಲ್ಲ. ಅಲ್ಲಿ ಏನು ರೇಟ್ ಇವಾಗ ಅವ್ರು ಹಾಕೊಡ್ತಿದಾರೆ ಅದು ನಾವ್ ಯಾರೋ ಒಬ್ರು ಫಿಕ್ಸ್ ಮಾಡಿರುವಂತದ್ದಲ್ಲ. ನೀವು ಹಳೆ ವಿಡಿಯೋಸ್ಗಳೆಲ್ಲ ನೋಡಿಲ್ಲ. ಆ ಗ್ರೂಪ್ ಅಲ್ಲಿ ಇವಾಗ ಏನ್ ನಿಮ್ಮನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಡ್ ಮಾಡಿದೀನಲ್ಲ, ಅಲ್ಲಿ ಇರೋರೆಲ್ಲ ಬಂದು ಮೀಟರ್ ಸಂಸ್ಥೆಯವ್ರ ಹತ್ರನೇ ಕೂತ್ಕೊಂಡು ಮಾತಾಡಿ ಈ ರೇಟ್ ಅಲ್ಲಿ ಅಂತ ಹೇಳಿ ಫಿಕ್ಸ್ ಆಗಿರೋವಂಥದ್ದು. ಇಲ್ಲಿ ಕೆಲವ್ರು ಏನು ಅಂದ್ರೆ ನನ್ ಮೇಲೆ ತಿಕ್ಕ ಊರಿಗೆ ಏನ್ ಮಾಡ್ತಾರೆ, ಇದ್ರಲ್ಲಿ ಮೀಟರ್ ಏನೋ ಕಮಿಷನ್ ತಗೊಂತಾರೆ ಅಂತ ಈ ತರ ರೂಮರ್ಸ್ ಹಬ್ಬರಿಸ್ತಾರೆ ಒಂದು. ಆಮೇಲೆ ಎರಡನೇದು, ಇವ್ರೇನೋ ನಗರ ಮೀಟರ್ ಆಪ್ ಅವ್ರು ಇದಾರಲ್ಲ, ಆ ಸಂಸ್ಥೆಗೆ ಇವಂದು ಎಲ್ಲೋ ದುಡ್ಡಿರ್ಬೇಕು, ಇವನು ಅವ್ರ ಹತ್ರ ಏನೋ ಬಂಡವಾಳ ಹಾಕಿರ್ಬೇಕು ಅನ್ನೋ ರೀತಿಲಿ ಈ ತರ ಬಿಂಬಿಸ್ತಾರೆ ಎರಡು. ಈ ತರ ಸಣ್ಣ ತಂದಲ್ಲಿ ಯೋಚನೆ ಮಾಡುವಂತ ಇಂತ ಸಣ್ಣ ವ್ಯಕ್ತಿ ಮಾತುಗಳನ್ನ ಜನ ನಂಬೋದು ಜಾಸ್ತಿ. ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡಲ್ಲ. ಅವ್ನ್ ಏನಾರ ತಿನ್ಕೊಳ್ಳಿ, ನಮ್ಗೇನಾಗ್ಬೇಕು, ನಮ್ಮ ಗಾಡಿ ಮೀಟರ್ ಹಾಕ್ಸ್ಕೊಳ್ಬೇಕು, ನಾವೇನ್ ದುಡ್ಡು ಕೊಟ್ಟಿದೀವಿ ಅದಕ್ಕೆ GST ಬಿಲ್ ಬೇಕು. ನಾವ್ ಎಲ್ಲಿ ಡ್ಯೂಟಿ ಮಾಡ್ತೀವಿ ಅಲ್ಲಿ ಅವ್ರದ್ದೇನಿದ್ಯೋ ಅವ್ರ ಸಬ್ಸ್ಕ್ರೈಬ್ ಅಮೌಂಟ್ ಅದ್ ಕಟ್ಬೇಕು, ನಮ್ದೇನಿದ್ಯೋ ನಮ್ ಸಂಪಾದನೆ ನಾವ್ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಡ್ರೈವರ್ ಅಸೋಸಿಯೇಷನ್ ಗಳಲ್ಲಿ ಡ್ರೈವರ್ಗಳಿಗೆ ಮೀಟರ್ ಬಡ್ಡಿ ದುಡ್ಡು ಕೊಟ್ಕೊಂಡು ಬದುಕೋರ್ನ ಇವ್ರುಗಳು ಪ್ರಶ್ನೆ ಮಾಡಿ ಕೇಳಲ್ಲ. ಇದೇ ಡ್ರೈವರ್ಗಳನ್ನ ಇಟ್ಕೊಂಡು ಗಾಡಿಗಳನ್ನ ಡೀಲಿಂಗ್ ಮಾಡೋರ್ನ ಕೇಳಲ್ಲ. ಸೇಟುಗಳ ಜೊತೆ ಶಾಮಿಲ್ ಆಗಿ ಫೈನಾನ್ಸ್ ಹಾಕ್ಸ್ಕೊಟ್ಟು ಆ ಗಾಡಿಗಳನ್ನ ಒಳಗಿಂದೊಳಗೆ ನಿಂತ್ಕೊಂಡು ಸೀಸ್ ಮಾಡ್ಸೋರ್ನ ಕೇಳಲ್ಲ. ಇದೇ ಗಾಡಿಗಳನ್ನ RTOಗಳಿಗೆ ಪಾಸಿಂಗ್ ಮಾಡ್ಸೋ ಅಂತ ಕೆಲಸ ಮಾಡ್ಕೊಂಡು ಸಂಘಟನೆ ಕಟ್ಕೊಂಡು ಹೋರಾಡ್ಬೇಕು ಇವ್ರು. ಗೌರ್ಮೆಂಟ್ ಚಲನ್ ತಗೊಳ, ಯಾಕ ಕಮಿಷನ್ ಕೊಡ್ಬೇಕು ಅಂತ ನಿಂತು ಕೇಳೋ ಅಂತ ಒಬ್ರು ಇಲ್ಲ. ಅಂತವ್ರ ಜೊತೆ ಅವ್ರುಗಳು ಅಲ್ಲಿ RTO ಬ್ರೋಕರ್ ಕೆಲಸ ಮಾಡ್ಕೊಂಡು ಸಂಘಟನೆ ನಡೆಸಿರ್ತಾರೆ, ಅವ್ರನ್ನ ಕೇಳಲ್ಲ. ಇದಿಷ್ಟು ಸಾಲದು ಅನ್ಬಿಟ್ಟು ನೀವೇ ನೋಡ್ತಿರ್ತೀರಲ್ಲ ಈ GPS ಪ್ಯಾನಿಕ್ ಬಟನ್, ಅದು ಯೂಸೇ ಇಲ್ಲ, ಡ್ರೈವರ್ಗಳಿಗೆ ಯಾರಿಗೂ ಯೂಸ್ ಇಲ್ಲ. ಅಂತದ್ರಲ್ಲೂ ಕೂಡ ಅದಕ್ಕೆ ಮೀಟರ್ ಬಡ್ಡಿ ದುಡ್ತಾರೆ, ಸಾಲ ಮಾಡ್ತಾರೆ, ಅವನ್ನ ಕೊಟ್ಟು ಹಾಕ್ಸ್ಕೊಳ್ತಾರೆ. ಅದೊಂದ್ ಮೂಲೆ ಗುಂಪಾಗಿ ಬಿದ್ದೈತೆ. ಮೀಟರ್ ಹಾಕ್ಸ್ಕೊಂಡ್ರೆ ಹೊಟ್ಟೆಪಾಡು ನಡೀತದೆ, ಇರಪ್ಪ ಅವ್ರ ಹತ್ರ ಯಾಕೆ ಗುಲಾಮ್ಗಿರಿಲ್ ಬದುಕ್ಬೇಕು, ನನ್ ಮಕ್ಳನ್ನ ಬೆಳೆಸ್ತಾ ಇದ್ದಷ್ಟು ಫ್ಲೀಟ್ ಕಂಪ್ನಿಗಳು ಜಾಸ್ತಿ ಮಾಡ್ಕೊಂಡು ಗಾಡಿಗಳು ಜಾಸ್ತಿ ಮಾಡ್ಕೊಂಡು ಹಿಂದಿಯವ್ರನ್ನೋ ಕೇರಳದವ್ರನ್ನ ತಂದು ತುಂಬ್ಕೊಳ್ತಾರೆ. ಅವ್ನ್ ಏನ್ ಹೇಳ್ತಾವನೆ, ಮೀಟರ್ ಹಾಕ್ಸ್ಕೊಂಡು ನಿಮ್ ಸ್ವಂತ ಸಂಪಾದನೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾವ. ಅದ್ರಲ್ಲಿ ಏನ್ ತಪ್ಪೈತೆ? ಹೌದಲ್ವಾ? ಇದಕ್ ನಾವು ಪ್ರಾಧಾನ್ಯತೆ ಕೊಡ್ಬೇಕು ಅನ್ನೋ ಥಿಂಕಿಂಗೇ ಇಲ್ಲ. ಇವ್ರು ಯಾರು ಈ ಕೃತ್ಯಗಳೆಲ್ಲ ಮಾಡ್ತಾ ಇರ್ತಾರ ಅವ್ರೆಲ್ಲ ಇವ್ರ ಕಣ್ಣು ಒಳ್ಳೆಯವ್ರು ಕಾಣಿಸ್ತಾರೆ. ನಾವು ಒಂದೊಂದು ವಿಚಾರಗಳಿಂದ ಬದುಕನ್ನು ರೂಪಿಸ್ಕೊಳ್ಬೋದ್ರಯ್ಯ, ಒಂದು ವರ್ಗಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ಅದ್ರಲ್ಲಿ ಸೊಂದಿಲ್ ಕಸ ಹುಡುಕ್ತಾರೆ. ಈಗ ನಾವ್ ಈಗ ಹಾಕ್ಸಿವಲ್ಲ, ಇದು ಮತ್ತೆ ಆಪ್ ಏನಾರ ಡೌನ್ಲೋಡ್ ಮಾಡ್ಕೋಬೇಕು ಯಾವ ತರ? ಸರ್, ನೀವು ಇವಾಗ ಮೀಟರ್ ಹಾಕ್ಸ್ಕೊಂಡ್ಮೇಲೆ ಅದೇ ಗ್ರೂಪ್ ಅಲ್ಲಿ, ಇಲ್ಲಿ ಟು ಬಿ ಫ್ರಾಂಕ್ ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ ಸರ್, ಯಾರೇ ಆದ್ರೂ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡಿ ಅಂತ ನಾವ್ ಏನಕ್ಕೆ ಹೇಳ್ತಿದೀವಿ ಅಂದ್ರೆ, ಯಾವ ಗ್ರೂಪ್ ಅಲ್ಲಿ? ಈಗ ನೀವು ನಗರ ಮೀಟರ್ ಗ್ರೂಪ್ ಅಲ್ಲಿ ಆಡ್ ಮಾಡಿಲ್ವಾ? ನಿಮ್ಮನ್ನ ನಾನು ಮಾಡಿರ್ತೀನಿ. ಮಾಡಿದೀರಾ? ನೋಡ್ತೀನಿ. ಆಡ್ ಮಾಡಿರ್ತೀನಿ. ಅದೇ ಗ್ರೂಪ್ ಅಲ್ಲಿ ಹೋಗಿ. ಇಲ್ಲ, ಆಡ್ ಮಾಡಿಲ್ಲ. ಹೌದಾ? ನಂಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಗ್ರೂಪ್ಗೆ ಆಡ್ ಮಾಡ್ತೀನಿ. ಮಾಡಿದೀನಿ ನೋಡಿ ಸರ್. ಹೌದಾ? ಅಲ್ಲ, ಏನಂತ ಮಾಡಿದೀರಾ ಹಾಯ್ ಅಂತ ಮಾಡಿದೀನಿ ಸರ್? ಒಂದ್ ನಿಮಿಷ ನೀವು ಕಾಮನ್ ಆಗಿ ಥಿಂಕ್ ಮಾಡೋಣ. ಹಾಯ್ ಮೆಸೇಜ್, ಹಾಯ್ ಅಂತ ಒಂದು ಮೆಸೇಜ್. ಅಲ್ಲ, ಹಾಯ್ ಅಂತ ಹಾಕಿದ್ರೆ ನಾನು ಏನಂತ ತಿಳ್ಕೊಬೇಕು ಹೇಳಿ? ನಾನು ಹಾಕಿದ್ ನೋಡಿ, ಇದನ್ನ ಹಾಕಿದೀನಿ, ಒಂದು ಅಪ್ಡೇಟ್ ಹಾಕಿದ್ ನೋಡಿ ಸರ್. ಮೀಟರ್ ಹಾಕ್ಸ್ತಾ ಇದೀನಿ, ಇದೊಂದು ಅದ್ ಯಾವ ತರ ಅಂತ ಗೊತ್ತಿಲ್ಲ ಅಂತ ಹೇಳಿ ಹಂಗ್ ವಾಯ್ಸ್ ಸ್ಲಿಪ್ ಕೊಡ್ಬೇಕು. ಕೆಲವರೆಲ್ಲ ಆಯ್ ಅಂತ ಕಳಿಸ್ಬಿಡ್ತಾರೆ. ನಾವ್ ಏನಂತ ತಿಳ್ಕೊಬೇಕು? ಆಯ್ ಅಂದ್ರೆ ನಾನು ಈ ಕಡೆಯಿಂದ ಆಯ್ ಅಂತ ಕಳಿಸ್ಬೇಕಷ್ಟೇ. ಅವಲೇ ಕಳ್ಸಿನ. ಇಲ್ಲ, ಬೇರೆಯವರೆಲ್ಲ ಅದೇ ಕೆಲಸ ಸರ್ ಮಾಡೋದು. ಸುಮ್ನೆ ಡೌನ್ಲೋಡ್ ಮಾಡ್ಕೊಂತಾರೆ, ಆಯ್ ಅಂತ ಕಳಿಸ್ಬಿಟ್ಟು ಸುಮ್ನೆ ಆಯ್ತಾರೆ. ಇಲ್ಲ, ನಾನು 9 ಕಾಲಲ್ಲಿ ಕಳ್ಸಿದೀನಿ. ಹೌದು, ನಾನು ನೋಡಿಲ್ಲ, ಇವಾಗ ನೋಡ್ತೀನಿ ಮೊಬೈಲ್ಗಳು. 11 ಕಾಲಲ್ಲಿ ಕಳ್ಸಿನಿ, 11 ಕಾಲಲ್ಲಿ. ಆಯ್ತು, ಮಾಡಿ. ನಾವು ಆ ಗ್ರೂಪ್ ಅಲ್ಲೆಲ್ಲ ಇರ್ತೀವಿ. ಇದೇನ್ ಗೊತ್ತಾ ಸರ್, ಈ ಮೀಟರ್ದು ಡೆವಲಪ್ಮೆಂಟ್ ಆಯ್ತು ಅಂದ್ರೆ ನಾವ್ ಎಲ್ಲೂ ಬಾಡಿಗೆ ಅಲಿಯೋ ತರ ಇರಲ್ಲ ಸರ್. ಕಸ್ಟಮರ್ಗಳೇ ನಮಗ್ ಫೋನ್ಗಳು ಮಾಡ್ತಾರೆ. ಹಿಂದೆ ಏನಿತ್ತಲ್ಲ ಆ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತದೆ. ಅದಕ್ಕೋಸ್ಕರ ನಾವು ಬಡದಾಡ್ತಿರೋದು ಅಷ್ಟೇ. ಇನ್ನೇನೋ ಇಲ್ಲೇನೋ ಮಾಡ್ಕೊಂಡ್ಬಿಡ್ಬೋದು ಅಂತ ಅಲ್ಲ. ಇವೆಲ್ಲ ಎಂಜಿನ್ ಕಾಸುಗಳು 3 ದಿನ ಅಷ್ಟೇ ಸರ್. ನಾವು ದುಡಿಯೋದೇ ಶಾಶ್ವತ ದುಡ್ಡದು. ಆಯ್ತು, ನನ್ಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಗ್ರೂಪ್ ಆಡ್ ಮಾಡ್ತೀನಿ.
ಅದೇ ಗ್ರೂಪ್ ಅಲ್ಲಿ ವಾಯ್ಸ್ ಕ್ಲಿಪ್ ಕೊಡಿ, ನೋಡಿ ಸರ್ ನಾನು ಈ ತರ ಅಬ್ಬಿಗೆರೆಗೆ ಹೋಗಿದ್ದೆ, ಮೀಟರ್ ಹಾಕ್ಸ್ಕೊಂಡ್ ಬಂದಿದ್ದೀನಿ, ಇವಾಗ ನಾನು ಆ ನಗರ ಮೀಟರ್ ಆಪ್ ನ ಹೆಂಗ್ ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತೆ ಯಾರ್ಯಾರು ಡ್ರೈವರ್ಸ್ ಗಳು ಮೀಟರ್ ಹಾಕೊಂಡು ನೀವು ಯಾವ್ಯಾವ ತರ ಅರ್ನಿಂಗ್ ಗಳು ಮಾಡ್ತಿದ್ದೀರಾ ಸರ್, ನಿಮ್ಮ ಅನುಭವನ ಸ್ವಲ್ಪ ಗ್ರೂಪ್ ಅಲ್ಲಿ ಹೇಳಿ ಅಂತ ಹೇಳಿ. ಒಬ್ರಲ್ಲ ಒಬ್ರು ಆನ್ಲೈನ್ ಅಪ್ಡೇಟ್ ಬಂದು ಕೇಳಿಸ್ಕೊಂಡಾಗ ನೋಡೋಣ ನಾನು ಈ ತರ ಡ್ಯೂಟಿ ಮಾಡ್ತಿದ್ದೀನಿ, ನಮ್ಗೆ ಹೆಂಗ್ ಡ್ಯೂಟಿ ಮಾಡ್ತಾ ಇದೀವಿ ಅಂತ ಅವ್ರ ಅನುಭವ ಶೇರ್ ಮಾಡ್ತಾರೆ. ನೀವು ಅದೇ ರೀತಿಲಿ ಪ್ರಯತ್ನ ಪಡಿ. ಇವತ್ತ ಒಬ್ಬೊಬ್ರೆ ಬರ್ಬೋದು, ಮುಂದೊಂದ್ ದಿನ ಈ ದೊಡ್ಡ ಮಟ್ಟದಲ್ಲಿ ಅದು ಹಾಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಗಿದೆ. ಮಾಡೋಣ, ಪ್ರಯತ್ನ ಪಡೋಣ. ನೋಡಿ ಆಯ್ತು, ನೋಡೋಣ. ನನಗೂ ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ಬಟ್ ಅಲ್ಲ ನಾನು ಬೇರೆ ಹಾಕ್ಸಿರೋದೆಲ್ಲ ನೋಡಿದೀನಿ. ನಾನು ಕೇಳ್ದೆ ಡ್ಯೂಟಿಗಳು ಏನ್ ಬಿಟ್ಟದ ಅಂತ. ಇಲ್ಲ ಸರ್, ಯಾರೋ ಒಂದ್ ಬಿಟ್ಟ ನೀವು ಹೇಳ್ತೀನಲ್ಲ, ನೀವು ಬೇರೆ ಯಾವ್ದೇ ಆಪ್ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡ್ರಿ, ಇದ್ರಲ್ಲೂ ಡ್ಯೂಟಿ ಮಾಡಿ ನೋಡ್ರಿ. ನಾನು ಹೇಳೋದೇ ಬೇಡ, ನೀವೇ ತಿಳ್ಕೊಂಡ್ಬಿಡ್ತೀರ ಇದು ಹೆಂಗೆ ಅಂತ. ಸರ್ ನಿಮಗ್ ಗೊತ್ತಿಲ್ಲ, ಈ ಕಸ್ಟಮರ್ಗಳೇ ಡೈರೆಕ್ಟ್ ಆಗ್ತಾರೆ ಸರ್ ಇದ್ರಲ್ಲಿ. ಹೌದೌದು, ಫೋನ್ ಮಾಡ್ತಾರೆ, ಸರ್ ಹಿಂಗ್ ಔಟ್ ಸ್ಟೇಷನ್ ಹೋಗೋದಿದೆ ಬರ್ತಿರಲ್ಲ ಅಂತಾರೆ. ಆತರ ಚೇಂಜಸ್ ಗಳು ಆಗ್ತಾ ಇದಾವೆ. ಪ್ರಯತ್ನ ಪಡ್ಬೇಕು, ದೊಡ್ಡ ಮಟ್ಟದಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದೌದು, ಅದಕ್ಕೆ ನೋಡೋಣ. ನಾನು ಆಗ್ತಾ ಇದೀನಿ, ಎಲ್ಲೆಲ್ಲೋ ಕಳಿತೀವಿ, ಅದಕ್ಕೆ ಸರ್ ಇದು ಯಾವ್ದೇ ಕಾರಣಕ್ಕೂ ಕಳಿಯೋ ಅಂತದಲ್ಲ. ಈಗ ಕಾರ್ ಕೊಂಡ್ಕೊಂಡಿರ್ತೀರ ಸರ್, ಅದು ವೇಸ್ಟ್ ಸರ್, ದುಡಿಮೆ ಆಗ್ತಾ ಇರ್ತದೆ. ಹಂಗೆ ಮೀಟರ್ ತಗೊಂಡಿದೀವಿ ಅಂದ್ರೆ ಅದು ಖಂಡಿತ ವೇಸ್ಟ್ ಅಲ್ಲ. ಅದನ್ನ ನಾವ್ ಹೆಂಗೆ, ಈಗ ನಮ್ದೇ ಆದ ಒಂದು ಕ್ರಿಯೇಟಿವಿಟಿ ಮೈಂಡ್ ಇರ್ಬೇಕು ಸರ್. ಈ ಓಲಾ ಉಬರ್ ಅವ್ರು ಹೆಂಗೆ ಕ್ರಿಯೇಟಿವಿಟಿ ಮಾಡ್ಕೊಂಡು ಅವ್ರ ಬಿಸ್ನೆಸ್ ಅನ್ನ ಗ್ರೋತ್ ಮಾಡ್ಕೊಂಡ್ರು, ಹಂಗೆ ನಾವು ಮೀಟರ್ ಹಾಕೊಂಡಿದೀವಿ ಅಂದ್ರೆ ನಮ್ದೇ ಆದ ಕ್ರಿಯೇಟಿವಿಟಿ ಇರ್ಬೇಕು. ಅದನ್ನ ಹೆಂಗ್ ನಾವು ಬಳಸ್ತೀವಿ ಅನ್ನೋ ಕ್ರಿಯೇಟಿವಿಟಿ ಇಕ್ಕೊಬೇಕು. ಲೋಕಲ್ ಸಿಟಿನ ಬನ್ನಿ ಸರ್ ಆಯ್ತು ಮೀಟರ್ ಸರ್ವಿಸ್, ಮೀಟರ್ ಏನ್ ನೋಡುತ್ತೋ ಅದ್ ಕೊಡಿ ಸರ್ ಅನ್ಬೇಕು. ಪ್ಯಾಕೇಜ್ ಸರ್ ನೋಡಿ ಸರ್ 8 hours ಈ ಪ್ಯಾಕೇಜ್ ರೇಟ್ ಇದೆ, ಇದು ಟ್ರಾವೆಲ್ಸ್ ರೇಟು ಸರ್. ಒನ್ ಡೇ ಪ್ಯಾಕೇಜ್ ಸರ್ ನೋಡಿ ಸರ್ 300 kilometerಗೆ ನನ್ನ ಗಾಡಿಗೆ 12 ರೂಪಾಯಿ. ಸಡನ್ ಗಾಡಿನ ನಿಮ್ದು? ಎರಿಟಿಗ ನೋಡಿ ಸರ್, ನಮ್ದು 15 ರೂಪಾಯಿನೋ 16 ರೂಪಾಯಿನೋ ಇರ್ಬೇಕಲ್ಲ ಎರಿಟಿಗ. ಇದು 15 ರೂಪಾಯಿ ನಾವು ತಗೊಳೋದವ್ರು 15 ಮೀಟರ್ ಕಾನ್ಸೆಪ್ಟ್ ಅಲ್ಲಿ ಹಂಗೆ ಅಂತ ಗೊತ್ತಿಲ್ಲ. ಇಲ್ಲ ಮೀಟರ್ ಅಲ್ಲಿ ಔಟ್ ಸ್ಟೇಷನ್ ಎಲ್ಲ ಬರಲ್ಲ. ಮೀಟರ್ ಏನೇ ಇದ್ರು ಲೋಕಲ್ ಅಲ್ಲಿ ಓಡಾಡ್ಕೊಳಕ್ ಅಷ್ಟೇ ಸರ್. ಈಗ ಆ ಪಾರ್ಟಿ ನಿಮ್ಗೆ ಡೈರೆಕ್ಟ್ ಆಗೇ ಆಯ್ತಾರೆ ನಿಮ್ ಸರ್ವಿಸ್ ಇಂದ. ಅವರೇ ನಿಮ್ಗೆ ಫೋನ್ ಮಾಡ್ತಾರೆ, ಬ್ರದರ್ ಹಿಂಗೆಲ್ಲ ಹೊರಗಡೆ ಹೋಗ್ಬೇಕು ಬರ್ತೀರಾ ಅಂತ. ಹೌದು ಸರ್, ಅವಾಗ ಇಷ್ಟೇ ಸರ್ ಲಾಜಿಕ್. ಏನ್ ಗೊತ್ತಾ, ನೀವು ಇದನ್ನ ತಿಳ್ಕೊಳ್ಳಿ, ಔಟ್ ಸ್ಟೇಷನ್ ಲೋಕಲ್. ಈಗ SUV ಗಾಡಿಗಳಿಗೆ 30 ರೂಪಾಯಿ ಇರೋದು ಕಿಲೋಮೀಟರ್, ಎಲ್ಲಿ ಲೋಕಲ್ ಅಲ್ಲಾದ್ರೆ ಅದನ್ನ ಅರ್ಧಕ್ಕೆ ಡಿವೈಡ್ ಮಾಡಿದ್ರೆ ಟೂರಿಸ್ಟ್ ಲೈನ್ ಬಂದ್ಬಿಡುತ್ತೆ, 15 ರೂಪಾಯಿ ಬರುತ್ತೆ. ಹಂಗೆ ಸಡನ್ ಗಾಡಿಗಳಿಗೆ ಎಷ್ಟಿದೆ, 24 ರೂಪಾಯಿ ಇದೆ ಇಲ್ಲಿ ಲೋಕಲ್ ಸಿಟಿಲಿ. ಟೂರಿಸ್ಟ್ ಬಂದ್ರೆ ಅರ್ಧ ತಗೊಳ್ಳಿ, 12 ರೂಪಾಯಿ ಬಿತ್ತು. ಇಷ್ಟೇ ಲಾಜಿಕ್, ಇನ್ನೇನಿಲ್ಲ ಇದ್ರಲ್ಲಿ. ನೋಡೋಣ, ಹಾಕ್ಸಿ ಗ್ರೂಪ್ ಅಲ್ಲಿ ಇರಿ, ಡಿಸಪಾಯಿಂಟೆಡ್ ಆಗ್ಬೇಡ್ರಿ. ಪ್ರಯತ್ನ ಪಡ್ತಾ ಇದೀವಿ, ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದೀವಿ, ನೀವು ಪ್ರಯತ್ನ ಪಡಿ. ಓಕೆ, ಥ್ಯಾಂಕ್ ಯು ಬ್ರದರ್. ಇದು ಮಾಡಿ ನನಗೆ ಮೆಸೇಜ್ ಮಾಡಿ, ನಾನು ಸ್ವಲ್ಪ ಫ್ರೀ ಇದ್ದಾಗ ನೋಡ್ಕೊಂಡು ಆಡ್ ಮಾಡ್ತೀನಿ. ಮಾಡಿದೀನಿ ಮೆಸೇಜ್, ನಾನು ಮಾಡ್ತೀನಿ ಬಿಡಿ, ನಾನು ಫ್ರೀ ಆಗಿದ್ದಾಗ ನಾನೇ ನೋಡ್ಬಿಟ್ಟು ಮಾಡ್ತೀನಿ. ಸರಿ.